ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಚನ್ನಪಟ್ಟಣ ಮಾಗಡಿ ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರುವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳೆಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಏಕೆಂದರೆ ಒಂದು ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದು ಕಡೆ ಹೋದರೆ ತಮಿಳುನಾಡು ಬರ್ತದೆ. ಈ ದೃಷ್ಟಿಯಿಂದ ಈ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡು, ಬಳ್ಳಾರಿ ರೋಡ್ ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸರ್ ಯಾವ್ಯಾವ ಕ್ಷೇತ್ರಗಳು ನೀವು ಹೊಸ ಜಿಲ್ಲೆ ಪ್ರಸ್ತಾವನೆಗೆ ಹೊಸ ಜಿಲ್ಲೆ ಇಲ್ಲ, ನಾವು ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೇ ಹೊಸ ಜಿಲ್ಲೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇರೋ ಜಿಲ್ಲೆನೇ ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರೋಂಥ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ನಾಯಕರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸರ್ ಏರ್ಪೋರ್ಟ್ ವಿಚಾರದಲ್ಲಿ ಚರ್ಚೆ ಆಗ್ತಿದೆ, ಅದು ರಾಮನಗರ ಭಾಗದಲ್ಲೇ ಅನ್ನುವಂಥ ಮತ್ತೆ ತುಮಕೂರು ಭಾಗ ಅನ್ನುವಂಥದ್ದು. ಇನ್ನು ನಾನು ಅದಕ್ಕೆ ಏನಿಲ್ಲ, ಅದಕ್ಕೆಲ್ಲ ಟೆಕ್ನಿಕಲ್ ರಿಪೋರ್ಟ್ಸ್ ಬರಬೇಕು. ಇದೆ 2032 ನಾವು ರೆಡಿ ಆಗಬೇಕಾಗಿದೆ. ಈಗಾಗಲೇ MP ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಅವರೆಲ್ಲ ಸರ್ವೆಗಳು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ಅದನ್ನು 2032ಕ್ಕೆ ಅವರು ಟೈಮ್ ಕ್ಲೋಸ್ ಆಗ್ತದೆ. ಅಷ್ಟರೊಳಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ. ನಾವು ಮುಂದಕ್ಕೆ ಬೆಂಗಳೂರಿಗೆ ಒಂದು ಹೊಸ ಆಲ್ಟರ್ನೇಟಿವ್ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ರೂಪಿಸಿದೆ. ಈಗಾಗಲೇ ಬಿಡದಿಯಲ್ಲಿ ಇದ್ದಂಥ ಪ್ಲಾನಿಂಗ್ ಅಥಾರಿಟಿನ ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ ಅಂತ ಕೂಡ ಬೆಂಗಳೂರು ದಕ್ಷಿಣ ವಿಚಾರ ಸಿಎಂ ಏನು ಭರವಸೆ ಕೊಟ್ಟರು? ಕ್ಯಾಬಿನೆಟ್ಗೆ ಇಡ್ತಾರೆ, ಕ್ಯಾಬಿನೆಟಲ್ಲಿ ನಾವು ಚರ್ಚೆ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರುವರೆಗೂ ಕೂಡ ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ, ಅವರ ಆಸ್ತಿ ಮೌಲ್ಯಗಳೆಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಏಕೆಂದರೆ ಒಂದು ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದು ಕಡೆ ಹೋದರೆ ತಮಿಳುನಾಡು ಬರ್ತದೆ. ಈ ದೃಷ್ಟಿಯಿಂದ ಈ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡು, ಬಳ್ಳಾರಿ ರೋಡ್ ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸರ್ ಯಾವ್ಯಾವ ಕ್ಷೇತ್ರಗಳು ನೀವು ಹೊಸ ಜಿಲ್ಲೆ ಪ್ರಸ್ತಾವನೆಗೆ ಹೊಸ ಜಿಲ್ಲೆ ಇಲ್ಲ, ನಾವು ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೇ ಹೊಸ ಜಿಲ್ಲೆ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇರೋ ಜಿಲ್ಲೆನೇ ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರೋಂಥ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ನಾಯಕರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸರ್ ಏರ್ಪೋರ್ಟ್ ವಿಚಾರದಲ್ಲಿ ಚರ್ಚೆ ಆಗ್ತಿದೆ, ಅದು ರಾಮನಗರ ಭಾಗದಲ್ಲೇ ಅನ್ನುವಂಥ ಮತ್ತೆ ತುಮಕೂರು ಭಾಗ ಅನ್ನುವಂಥದ್ದು. ಇನ್ನು ನಾನು ಅದಕ್ಕೆ ಏನಿಲ್ಲ, ಅದಕ್ಕೆಲ್ಲ ಟೆಕ್ನಿಕಲ್ ರಿಪೋರ್ಟ್ಸ್ ಬರಬೇಕು. ಇದೆ 2032 ನಾವು ರೆಡಿ ಆಗಬೇಕಾಗಿದೆ. ಈಗಾಗಲೇ MP ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಅವರೆಲ್ಲ ಸರ್ವೆಗಳು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ಅದನ್ನು 2032ಕ್ಕೆ ಅವರು ಟೈಮ್ ಕ್ಲೋಸ್ ಆಗ್ತದೆ. ಅಷ್ಟರೊಳಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ. ನಾವು ಮುಂದಕ್ಕೆ ಬೆಂಗಳೂರಿಗೆ ಒಂದು ಹೊಸ ಆಲ್ಟರ್ನೇಟಿವ್ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ರೂಪಿಸಿದೆ. ಈಗಾಗಲೇ ಬಿಡದಿಯಲ್ಲಿ ಇದ್ದಂಥ ಪ್ಲಾನಿಂಗ್ ಅಥಾರಿಟಿನ ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ ಅಂತ ಕೂಡ ಬೆಂಗಳೂರು ದಕ್ಷಿಣ ವಿಚಾರ ಸಿಎಂ ಏನು ಭರವಸೆ ಕೊಟ್ಟರು? ಕ್ಯಾಬಿನೆಟ್ಗೆ ಇಡ್ತಾರೆ, ಕ್ಯಾಬಿನೆಟಲ್ಲಿ ನಾವು ಚರ್ಚೆ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನನ್ನ ಮುಖಂಡತ್ವದಲ್ಲಿ ಹೋಗಿ ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಚನ್ನಪಟ್ಟಣ, ಮಾಗಡಿ, ಕನಕಪುರದವರು ಎಲ್ಲ ಸೇರಿ ಕೊಟ್ಟಿದ್ದಾರೆ. ರಾಮನಗರದ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಅದು ಬೆಳೆದ್ರೆ ಮುಂದಕ್ಕೆ ಅದು ಮಾಗಡಿಗೆ, ಚನ್ನಪಟ್ಟಣಕ್ಕೆ, ರಾಮನಗರಕ್ಕೆ, ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ. ಆಮೇಲೆ ಮುಂದಕ್ಕೆ ಮೈಸೂರುವರೆಗೂ ಕೂಡ
ಬೆಳೀಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳೆಲ್ಲ ಜಾಸ್ತಿ ಆಗಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಏಕೆಂದರೆ ಒಂದು ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದರೆ ಈ ಕಡೆ ಆಂಧ್ರ ಬರ್ತದೆ, ಇನ್ನೊಂದು ಕಡೆ ಹೋದರೆ ತಮಿಳ್ನಾಡು ಬರ್ತದೆ. ಈ ದೃಷ್ಟಿಯಿಂದ ಈ ನಮ್ಗೆ ಉಳ್ಕೊಂಡಿರೋದು ತುಮಕೂರು ರೋಡು ಬಳ್ಳಾರಿ ರೋಡ್ ಆ ಕಡೆ ಒಂದೇ. ಸೊ ಅದಕ್ಕೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಸರ್ ಸದ್ಯ ಯಾವ್ಯಾವ ಕ್ಷೇತ್ರಗಳು ನೀವು ಹೊಸ ಜಿಲ್ಲೆ ಪ್ರಸ್ತಾವನೆಗೆ ಹೊಸ ಜಿಲ್ಲೆ ಇಲ್ಲ, ನಾವು ಹೊಸ ಜಿಲ್ಲೆ ಮಾಡ್ತಾ ಇಲ್ಲ, ಇರೋ ಜಿಲ್ಲೆನೇ. ಹೊಸ ಜಿಲ್ಲೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಇರೋ ಜಿಲ್ಲೆನೇ ನಾವು ರಾಮನಗರ, ಚನ್ನಪಟ್ಟಣ, ಕನಕಪುರ, ಮಾಗಡಿ, ಹಾರೋಹಳ್ಳಿ ಈಗಿರೋಂಥ 5 ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲ ನಾಯಕರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಸರ್ ಏರ್ಪೋರ್ಟ್ ವಿಚಾರದಲ್ಲಿ ಚರ್ಚೆ ಆಗ್ತಿದೆ, ಅದು ರಾಮನಗರ ಭಾಗದಲ್ಲೇ ಅನ್ನುವಂಥದ್ದು ಮತ್ತು ತುಮಕೂರು ಭಾಗ ಅನ್ನುವಂಥದ್ದು. ಇನ್ನು ನಾನು ಅದಕ್ಕೆ ಏನಿಲ್ಲ, ಅದಕ್ಕೆಲ್ಲ ಟೆಕ್ನಿಕಲ್ ರಿಪೋರ್ಟ್ಸ್ ಬರಬೇಕು. ಇದೆ 2032 ನಾವು ರೆಡಿ ಆಗಬೇಕಾಗಿದೆ. ಈಗಾಗಲೇ MP ಪಾಟೀಲ್ ಅವರು ಪ್ರಸ್ತಾವನೆ ಮಾಡಿದ್ದಾರೆ, ಅವರೆಲ್ಲ ಸರ್ವೆಗಳು ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ಅದನ್ನು 2032 ಅವರು ಟೈಮ್ ಕ್ಲೋಸ್ ಆಗ್ತದೆ. ಅಷ್ಟರೊಳಗೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿದೆ. ನಾವು ಮುಂದಕ್ಕೆ ಬೆಂಗಳೂರಿಗೆ ಒಂದು ಹೊಸ ಆಲ್ಟರ್ನೇಟಿವ್ ನಾವು ಮಾಡಬೇಕಾಗ್ತದೆ. ಆ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮ ರೂಪಿಸಿದೆ. ಈಗಾಗಲೇ ಬಿಡದಿಯಲ್ಲಿ ಇದ್ದಂಥ ಪ್ಲಾನಿಂಗ್ ಅಥಾರಿಟಿನ ಗ್ರೇಟರ್ ಬ್ಯಾಂಗ್ಳೂರ್ ಪ್ಲಾನಿಂಗ್ ಅಥಾರಿಟಿ ಅಂತ ಕೂಡ ಬೆಂಗಳೂರು ದಕ್ಷಿಣ ವಿಚಾರವಾಗಿ ಸಿಎಂ ಏನ್ ಭರವಸೆ ಕೊಟ್ಟರು? ಸಿಎಂ ಏನ್ ಭರವಸೆ? ಕ್ಯಾಬಿನೆಟ್ಗೆ ಇಡ್ತಾರೆ, ಕ್ಯಾಬಿನೆಟಲ್ಲಿ ನಾವು ಚರ್ಚೆ ಮಾಡ್ತೀವಿ.